ಬಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ, ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ಭೇದವ ಮಾಧವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಬಣ್ಣದ ಮಹಾಲಿಂಗ ಅವರ ಸಂದರ್ಶನ. ನಾನು ವೇಷ ಮಾಡುವುದನ್ನು ಅವನು ನೋಡಿದ್ರೆ ಅವನಿಗೆ ಆ ಗೀಟೆಲ್ಲ ಗೊತ್ತಾಗುತ್ತದೆ. ವೈಶಿಷ್ಟ್ಯಪೂರ್ಣವಾದ ಅಡಿಕೆ ಕತ್ತರಿಗಳು. ಗೋಕಾಕ್ ತಾಲೂಕಿನ ಅಪರೂಪದ ಕುಣಿತವಾದ ದಟ್ಟಿ ಕುಣಿತ. ಶ್ರೀಮತಿ ಜಯಶ್ರೀ ಗುತ್ತಲ್ ಅವರಿಂದ ಒಂದು ಜನಪದ ಹಾಡು. ಮುತ್ತು ಮಾರುತ ಬಂದ ಮುತ್ತೂರ ಮರಿ ಶೆಟ್ಟಿ, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ. ನಮ್ಮ ಜನಪದ ರಂಗಭೂಮಿಯ ಪ್ರಕಾರಗಳಲ್ಲಿ ಕರಾವಳಿ ಯಕ್ಷಗಾನ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಇದರಲ್ಲಿ ಬರುವ ವೇಷಗಳು ಕೂಡ ಅಷ್ಟೇ ವೈಶಿಷ್ಟ್ಯಪೂರ್ಣವಾದವು. ಕೇದಿಗೆ ಮುಂಡಾಸಿನ ವೇಷ, ರಾಜವೇಷ, ಸ್ತ್ರೀವೇಷ, ಬಾಲವೇಷ, ಪುಂಡುವೇಷ, ಹಾಸ್ಯವೇಷ ಇವುಗಳಲ್ಲದೆ ತುಂಬ ಭೀಕರವಾಗಿ ಭಯಂಕರವಾಗಿ ಕಾಣುವ ಬಣ್ಣದ ವೇಷವೂ ಉಂಟು. ಬಣ್ಣದ ವೇಷ ಅಂದರೆ ರಕ್ಕಸ ವೇಷ ಅಂತ. ಇಂಥ ವೇಷವನ್ನು ಕಟ್ಟಿ ತನ್ನದೇ ಛಾಪನ್ನು ಮೂಡಿಸಿದ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆ ಸಂಪಾಜೆಯ ಶ್ರೀ ಬಣ್ಣದ ಮಾಲಿಂಗ ಅವರು. ಈಗ ಅವರನ್ನು ಅವರ ಕುಟೀರದ ಮುಂದೆ ಸಂದರ್ಶಿಸುತ್ತಾರೆ ಡಾಕ್ಟರ್ ಚಂದ್ರಶೇಖರ ದಾಬ್ಲೆ ಅವರು. ಯಕ್ಷಗಾನದ ಎಲ್ಲ ವೇಷಗಳಿಗೆ ಮುಖವರ್ಣಿಕೆ ಬಣ್ಣಗಾರಿಕೆ ಅಂತ ಇದೆ. ಆದರೆ ಕೆಲವು ಘೋರ ಭೀಕರವಾದಂಥ ಪಾತ್ರಗಳಿಗೆ ವಿಶಿಷ್ಟವಾದ ಮುಖವರ್ಣಿಕೆ ಇದೆ. ಇವುಗಳಲ್ಲಿ ವೇಷಧಾರಿ ಮುಖದಲ್ಲಿ ಕೆಲವು ಗೆರೆಗಳನ್ನು ಬಿಳಿ ಚುಟ್ಟಿಗಳನ್ನು ಇಡುವುದರ ಮೂಲಕ ನಿರ್ಮಿಸುತ್ತಾನೆ. ಇಂತಹ ವಿಶಿಷ್ಟ ಮುಖವರ್ಣಿಕೆಯು ರಾವಣ, ಮಹಿರಾವಣ, ಮಹಿಷಾಸುರ, ಉಗ್ರನರಸಿಂಹ, ದುಶಾಸನವಧೆಯ ಭೀಮ ಮುಂತಾದ ಪಾತ್ರಗಳಿಗೆ ಮಾಡುತ್ತಾರೆ. ಈ ಬಣ್ಣಗಾರಿಕೆಯನ್ನು ಮಾಡಬೇಕಿದ್ದರೆ ಕಲಾವಿದನಿಗೆ ಸಾಕಷ್ಟು ಕೌಶಲ್ಯವೂ ತಾಳ್ಮೆಯೂ ಇರಬೇಕು. ಸುಮಾರು 6-8 ಗಂಟೆಗಳ ಕಾಲ ಕಲಾವಿದ ಕನ್ನಡಿಯ ಮುಂದೆ ಕುಳಿತುಕೊಂಡು ಈ ಮುಖವರ್ಣಿಕೆಯನ್ನು ತಾನೇ ನಿರ್ಮಿಸಿಕೊಳ್ಳುತ್ತಾನೆ. ಇಂತಹ ಕಲಾವಿದರನ್ನು ಬಣ್ಣದ ವೇಷಧಾರಿಗಳೆಂದೇ ಕರೆಯುತ್ತಾರೆ. ಪ್ರಸ್ತುತ ಯಕ್ಷಗಾನದಲ್ಲಿ ಈ ಬಣ್ಣದ ವೇಷಧಾರಿಗಳ ಸಂಖ್ಯೆ ಕಡಿಮೆ ಇದ್ದರೂ ಹೊಸ ವೇಷಧಾರಿಗಳು ನಿರ್ಮಾಣವಾಗುತ್ತಲೂ ಇದ್ದಾರೆ. ಅನೇಕ ಪ್ರಸಿದ್ಧ ಬಣ್ಣದ ವೇಷಧಾರಿಗಳ ಪೈಕಿ ಬಣ್ಣದ ಮಾಲಿಂಗರು ಕೂಡ ಒಬ್ಬರು. ಇವರು ಸುಮಾರು 62 ವರ್ಷಗಳ ಕಾಲ ವ್ಯವಸಾಯಿ ಮೇಳಗಳಲ್ಲಿ ತಿರುಗಾಟವನ್ನು ನಡೆಸಿದ್ದಾರೆ. ತಮ್ಮ 83ನೇ ವರ್ಷದ ಈ ಪ್ರಾಯದಲ್ಲಿ ಕೂಡ ಅವರು ಹವ್ಯಾಸಿಗಳೊಂದಿಗೆ ಆಗಾಗ ವೇಷ ಮಾಡುವುದು ಕೂಡ ಇದೆ. ಈಗಲೂ ಅವರು ಯುವಕರನ್ನು ನಾಚಿಸುವಷ್ಟು ಚೆನ್ನಾಗಿ ಅಭಿನಯ ಕುಣಿತ ಮಾಡಬಲ್ಲವರಾಗಿದ್ದಾರೆ. ಬಣ್ಣದ ಮಾಲಿಂಗರು ತಮ್ಮ ಮಗ ಸುಬ್ರಾಯನ ಮೂಲಕ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಕೂಡ ಬಂದಿದ್ದಾರೆ. ಅಲ್ಲದೆ ಈ ಸ್ಥಳೀಯ ಮಕ್ಕಳಿಗೆ ಮುಖವರ್ಣಿಕೆಯನ್ನು ಕಲಿಸಿಕೊಡುವುದರ ಮೂಲಕ ಯಕ್ಷಗಾನದ ಕಲಾ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅಂತಹ ಬಣ್ಣದ ಮಾಲಿಂಗರು ವ್ಯವಸಾಯಿ ಕಲಾವಿದರಿಗೂ ಹವ್ಯಾಸಿ ಕಲಾವಿದರಿಗೂ ಆತ್ಮೀಯ ಅಜ್ಜನಾಗಿ ಕರೆಯಲ್ಪಡುತ್ತಿದ್ದಾರೆ. ಅಂತಹ ಮಾಲಿಂಗಜ್ಜನನ್ನು ಈಗ ಸಿರಿಗಂಧದ ಪ್ರೇಕ್ಷಕರಾದ ನಿಮಗೆ ಅವರ ಈ ಪುಟ್ಟ ಮನೆಯ ಮುಂದೆ ಪರಿಚಯಿಸಿಕೊಡಲು ನಾನು ಸಂತೋಷಪಡುತ್ತೇನೆ. ಮಾಲಿಂಗಜ್ಜ, ನೀವು ಬಣ್ಣದ ವೇಷಧಾರಿಯಾಗಿ ಪ್ರಸಿದ್ಧರು. ಹೌದು. ನೀವು ಈ ಬಣ್ಣದ ವೇಷಗಾರಿಕೆಗೆ ಯಾವಾಗ ತೊಡಗಿಕೊಂಡಿರಿ? 22ನೇ ವರ್ಷದಲ್ಲಿ. ನಿಮ್ಮ 22ನೇ ವರ್ಷದಲ್ಲಿ? ಹೌದು. ಇದಕ್ಕೆ ನಿಮಗೆ ಮೂಲ ಪ್ರೇರಣೆ ಯಾರಿಂದ ಬಂತು? ಸುಬ್ಬಯ್ಯ ಶೆಟ್ರು, ಕಾಸರಗೋಡು. ಅವರು ನಿಮಗೆ ಏನಾಗಬೇಕು? ಅವರು ಗುರುಗಳು. ಅವರಿಂದ ಯಾವ ಪಾತ್ರಗಳನ್ನೆಲ್ಲ ನೀವು ಅಭ್ಯಾಸ ಮಾಡಿಕೊಂಡ್ರಿ? ರಾವಣ, ಮೈರಾವಣ, ವಾಲಿ, ರುದ್ರಭೀಮ,
ಶೂರಪದ್ಮ, ತಾರಕಾಸುರ ಇಂಥದ್ದೆಲ್ಲ ಅಭ್ಯಾಸ ಮಾಡಿದ್ದೇನೆ. ನಿಮ್ಮ ಊರಿಗೆ ಬಣ್ಣದ ವೇಷಧಾರಿಗಳು ಯಾರೆಲ್ಲ ಇದ್ರು ನನ್ನ ಕಾಲದಲ್ಲಿ? ಹೌದು. ಸುಬ್ಬಯ್ಯ ಶೆಟ್ರು, ಮತ್ತೆ ಸುಬ್ಬಣ್ಣ ಅಂತ ಇದ್ರು, ಮತ್ತೆ ಚುಬ್ಬು ಅಂತ ಇದ್ರು ಒಬ್ರು, ಮತ್ತೆ ಸುಬ್ಬಯ್ಯ ಶೆಟ್ರು ಅಂತ ಮತ್ತೊಬ್ಬ ಸುಬ್ಬಯ್ಯ ಶೆಟ್ರು ಇದ್ರು. ಈಗ ಈ ಬಣ್ಣಗಾರಿಕೆ ವೇಷ ಅಂತಿದೆಯಲ್ಲ, ಬಣ್ಣದ ವೇಷ ಅಂತ, ಹೌದು. ಇದರಲ್ಲಿ ಸಾಕಷ್ಟು ಕಲಾವಿದರು ಯಾಕೆ ತಯಾರಾಗುದಿಲ್ಲ? ಕಷ್ಟ ಉಂಟದಲ್ಲಿ ಏನು? ಕಲೀಲಿಕ್ಕೆ ಕೂತುಕೊಂಡು ಚಿಟ್ಟಿ ಇಡಬೇಕಲ್ಲ. ಚಿಟ್ಟಿ ಇಟ್ಟು ಅದು ಸಾಮಾನ್ಯ ಎಷ್ಟು ಉದ್ದ ಬರ್ತದೆ ನೋಡಿ ಆ ಚಿಟ್ಟಿ, ಅಷ್ಟು ಚಿಟ್ಟಿ ಬರಬೇಕಾದ್ರೆ ಮೈರಾವಣ 4 ಗಂಟೆಗೆ ಹೊರಡುವುದು, 8 ಗಂಟೆಗೆ ಬಂದು ಕೂತುಕೊಳ್ತೀನಿ ನಾನು. ರಾತ್ರಿ 8 ಗಂಟೆಗೆ? ಹೌದು. ಕೂತು ವೇಷ ಮಾಡ್ತೇನೆ. 4 ಗಂಟೆಗೆ ವೇಷ ಹೋಗುತ್ತದೆ. ಅಷ್ಟು ತಾಳ್ಮೆ ಬೇಕು ನೋಡಿ. ಅಂತ ತಾಳ್ಮೆ ಇದ್ದ ಹೊಸಗಾರಿಗಳು ಈಗ ಇಲ್ಲ, ಮೊದಲಿನವರಿದ್ರು. ಹಿಂದೆ ಪ್ರತಿಯೊಬ್ಬರು ಬಣ್ಣದ ವೇಷ ಮಾಡ್ತಾ ಇದ್ರ? ಹೌದು. ಕೆಲವರು ಅಂತ ಇರಲಿಲ್ಲ. ಈಗ ಕೆಲವರು ಮಾತ್ರ ಬಣ್ಣದ ವೇಷಧಾರಿಗಳಾಗಿದ್ದಾರೆ ಅಷ್ಟೇ. ಈಗ ನಿಮ್ಮ ದೃಷ್ಟಿಯಲ್ಲಿ ಈ ಬಣ್ಣದ ವೇಷಗಾರಿಕೆ ಇನ್ನು ಮುಂದೆ ಚೆನ್ನಾಗಿ ಮುಂದುವರಿಬಹುದಾ ಅಥವಾ ವೇಷಧಾರಿಗಳೇ ಇಲ್ಲದ ಹಾಗೆ ಆಗ್ಬಹುದಾ? ಅಲ್ಲ, ಈಗ ಕೆಲವರು ಇದ್ದಾರೆ. ಒಂದು ಬೆಳ್ಳಾರಿ ಸುಬ್ಬಯ್ಯ ಶೆಟ್ರು, ಮತ್ತೆ ನನ್ನ ಮಗ ಪಗಳವಂಜ ಕೃಷ್ಣ, ಆ ಕೃಷ್ಣ ಭಟ್ರು, ಧರ್ಮಸ್ಥಳ ಎಲ್ಲ ಇದ್ದಾರೆ, ಮಾಡ್ತಾರೆ ಬಣ್ಣ. ಹೌದು ಹೌದು. ಈ ಬಣ್ಣದ ವೇಷ ಅಂತ ಇದೆ ಅಲ್ಲ, ಇದು ರಂಗಸ್ಥಳದಲ್ಲಿ ಸುಮಾರು ಎಷ್ಟು ಹೊತ್ತು ಇರ್ತದೆ? ಸಾಮಾನ್ಯ ಮೈರಾವಣ ಆದರೆ ಒಂದು 3 ಗಂಟೆ ಪ್ರವೇಶ ಮಾಡಿದ್ರೆ ಬೆಳಿಗ್ಗೆವರೆಗೂ ಇರ್ತದೆ? ಇರ್ತದೆ, 6 ಗಂಟೆವರೆಗೂ ಇರ್ತದೆ. ಹೌದು. ಈ ಬಣ್ಣದ ವೇಷದ ಮುಖವರ್ಣಿಕೆ ವಿಶಿಷ್ಟವಾದ್ದು, ಅದರ ಕಿರೀಟ ಬಹಳ ಭಾರವಾದದ್ದು ಅಂತ ಕೆಲವು ಕಲಾವಿದರು ಹೇಳ್ತಾರೆ. ನಿಮ್ಮ ಅನಿಸಿಕೆ ಏನು? ಹೌದು, ಭಾರವೇ. ಕಾಲು ಬಣ್ಣ ಆಗ್ಬೋದು, ಅಂದ್ರೆ ಸುಮಾರು ಒಂದು 4 kg 5 kg ಆಗಬಹುದು. ಹೌದು. ಅದನ್ನು ಕಟ್ಟಿಕೊಂಡು ಕುಣಿಯುವುದು ಅಂದ್ರೆ ಸ್ವಲ್ಪ ಕಷ್ಟದಾಯಕ ಕೆಲಸ, ತುಂಬಾ ಕಷ್ಟ. ಹೌದು. ಈಗ ನಿಮಗೆ ಅದು ಯಾವ ರೀತಿಯಿಂದ ಸುಲಭ ಸಾಧ್ಯ ಆಗಿದೆ? ಯಾವುದಾದ? ಅಭ್ಯಾಸದ ಮೂಲಕವಾ ಅಥವಾ? ಅಭ್ಯಾಸವೇ, ಅಭ್ಯಾಸ ಅದರ ಮೂಲಕ. ಹೌದು. ಈಗ ಸದ್ಯ ನೀವು ಇತ್ತೀಚೆಗೆ ಮಾಡಿದ ಪಾತ್ರ ಯಾವುದು? ಅಜಮುಖಿ ಮೊನ್ನೆ ಮಾಡಿದ್ದೇನೆ ಸುಳ್ಳ್ಯದಲ್ಲಿ. ಸಾಮಾನ್ಯ ಅದಕ್ಕೆ 1 ಕ್ವಿಂಟಲ್ ಆದಿತ್ತು. ಇಲ್ಲಿಂದ ಹಿಡಿದು ಇಲ್ಲಿಗೆ ಆಗುವಾಗ 1 ಕ್ವಿಂಟಲ್ ಆದಿತ್ತು. ಎಂತ ವೇಷ? ಭಾರ ಕಟ್ಟಿದ ಜವಳಿ ಮತ್ತೆ ಕಿರೀಟ ಇದೆಲ್ಲ 1 ಕ್ವಿಂಟಲ್ ಆದಿತ್ತು. ಅಷ್ಟಾದಿತ್ತು ಅಲ್ಲ? ಆದಿತ್ತು. ಮಹಿಷಾಸುರನ ಪಾತ್ರ ಈಗಲೂ ನೀವು ಮಾಡಬಲ್ಲಿರಾ? ಮಾಡ್ತಾ ಇದ್ದೀರಿ? ಮಾಡ್ತೇನೆ. ಈಗ ಈ ಮಹಿಷಾಸುರನ ಪಾತ್ರ, ಅದಕ್ಕೆ ಕೊಂಬು ಕಟ್ಟುವುದು ಇತ್ಯಾದಿ ಇದೆಯಲ್ಲ? ಹೌದು. ಇದು ಹಿಂದೆ ಇದ್ದ ಕ್ರಮದಲ್ಲಿಯೇ ಉಂಟಾ ಅಥವಾ ಈಗ ಬದಲಾವಣೆ ತಂದಿದ್ದಾರೆ ಏನಾದ್ರು? ಈಗ ತುಪ್ಪಿ ಮಾಡಿದ್ದಾರೆ. ಮೊದಲು ಈ ತಲೆ ಕೂದಲು ಸೇರಿಸಿ ಕೂಡು ನುಗ್ಗಿಸುವುದು ನೋಡಿ, ಮತ್ತೆ ಬಟ್ಟೆ ಸುತ್ತುವುದು. ಹೌದು. ಈಗ ಹಾಗೆಲ್ಲ, ಈಗ ತುಪ್ಪಿ. ಈಗಿನ ಕ್ರಮ ಸುಲಭ ಉಂಟಾದ? ಹೌದು, ಸುಲಭ. ಕಲಾವಿದನಾಗಿ ಸುಮಾರು 80 ವರ್ಷ ಆಯ್ತು ಈಗ ನಿಮಗೆ. ಹೌದು. ಈಗ ನಿಮ್ಮ ವೃತ್ತಿ ಜೀವನದಿಂದ ನಿಮ್ಮ ಸಂಸಾರದ ನಿರ್ವಹಣೆ ಇದಕ್ಕೆಲ್ಲ ಹೇಗೆ ಅನುಕೂಲ ಆಗಿದೆ? ಈ ಯಕ್ಷಗಾನದಲ್ಲಿ ಅದೆಲ್ಲ ನಿಮ್ಮ ಜೀವನ ಎಲ್ಲ ಯಕ್ಷಗಾನದಿಂದಲೇ? ಹೌದು. ನೀವು ಪೂರ್ತಿ ಅದನ್ನೇ ನಂಬಿಕೊಂಡು ಬದುಕಿದ್ದೀರಿ? ಹೌದು. ಮಕ್ಕಳಿಗೆ ಮದುವೆ ಮಾಡಿಸಿದೆ, ಮತ್ತೆ ಬೇರೆ ಜಂಬರಗಳನ್ನೆಲ್ಲ ಮಾಡಿಸಿದ್ದೇನೆ. ವಿದ್ಯಾಭ್ಯಾಸ? 1ನೇ ಕ್ಲಾಸ್. ಅಲ್ಲ, ಈ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ಕಷ್ಟ ಆಗಿದೆ? ಕಷ್ಟ ಆಗಲಿಲ್ಲ, ಇದರಿಂದಲೇ ಇಲ್ಲ. ಹೌದು. ನಿಮ್ಮ 3 ಮಕ್ಕಳಲ್ಲಿ ಯಾವ್ಯಾವ ಕೆಲಸದಲ್ಲಿದ್ದಾರೆ? ಅಲ್ಲ, ಒಬ್ಬ ಹೀಗೆ ಮನೆಯಲ್ಲಿದ್ದಾನೆ, ದೊಡ್ಡವ. ಮತ್ತೊಬ್ಬ ಮಾಸ್ಟರ್ ಆಗಿದ್ದ, ಅವ ಊರಿನಲ್ಲಿ ಇಲ್ಲ ಈಗ. ಮತ್ತೊಬ್ಬ ಇವ ನೋಡಿ ಯಕ್ಷಗಾನ ಕಲೆಯಲ್ಲೇ ಇದ್ದಾನೆ. ಹೌದು. ಈಗ ಅವನು ಯಕ್ಷಗಾನ ಕಲೆಯಲ್ಲೇ ಇದ್ದು ನಿಮ್ಮೊಂದಿಗೆ ಇದ್ದಾನೆ. ಈಗ ನಿಮ್ಮ ಮುಂದಿನ ಬದುಕಿನ ನಿರ್ವಹಣೆಗೆ ಆತನ ಯಕ್ಷಗಾನ ಬದುಕು ಸಾಕಾಗ್ತದ? ಸಾಮಾನ್ಯ ಸಾಕಾಗ್ತದೆ. ಹೌದು. ಮತ್ತೆ ಈಗ ನಿಮ್ಮ ಈ ಯಕ್ಷಗಾನ ಕಲೆಯನ್ನು ಪ್ರೇಕ್ಷಕರು ಸಾಕಷ್ಟು ಆನಂದಿಸಿದ್ದಾರೆ ನೋಡಿ. ಹೌದು. ಈಗ ಅದರಿಂದಾಗಿ ಪ್ರೇಕ್ಷಕರ ಕಡೆಯಿಂದ ಹಾಗೆ ಸರ್ಕಾರದ ಕಡೆಯಿಂದ ನಿಮಗೆ ಏನಾದರೂ ಪ್ರೋತ್ಸಾಹ, ಬೆಂಬಲ, ಪ್ರಶಸ್ತಿ ಇತ್ಯಾದಿ ಸಿಕ್ಕಿದೆ? ಗೌರವಧನ ಸಿಕ್ಕಿದೆ ಸರ್ಕಾರದಿಂದ. ಯಾವುದು, ಮಾಶಾಸನವಾ? ಹೌದು. ಮತ್ತೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ರಾಜ್ಯೋತ್ಸವ ಪ್ರಶಸ್ತಿ ನಿಮಗೆ ಬಂದಿದೆ? ಹೌದು. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಸನ್ಮಾನ ಆಗಿದೆ. ಇದಲ್ಲದೆ ಈಗ ನಿಮ್ಮ ಭವಿಷ್ಯದಲ್ಲಿ ಈ ಯಕ್ಷಗಾನ ಯಾವ ರೀತಿ ಬೆಳಿಬಹುದು ಎನ್ನುವುದರ ಬಗ್ಗೆ ನಿಮ್ಮ ಕಲ್ಪನೆಗಳೇನಿದೆ? ಕಲ್ತರೆ ಬೆಳಿಬಹುದು, ಕೆಲವರು ಕಲಿಯುವುದಿಲ್ಲ, ಅದಕ್ಕೆ ಏನು ಮಾಡುವುದು ಹೇಳಿ? ನೀವು ಈಗ ಅನುಭವಸ್ಥ ಕಲಾವಿದರು, ಈಗ ಹೊಸ ತಲೆಮಾರಿನ ಕಲಾವಿದರಿಗೆ ತಾವು ಚೆನ್ನಾಗಿ ಬೆಳಿಬೇಕಿದ್ರೆ, ಈ ಕಲೆಯನ್ನು ಪರಿಪೂರ್ಣವಾಗಿ ಬೆಳೆಸಬೇಕಿದ್ರೆ ಅವರು ಯಾವ ರೀತಿ
ಪರಿಶ್ರಮ ಪಡಬೇಕು ಎನ್ನುವುದ್ರ ಬಗ್ಗೆ ನೀವು ಒಂದೆರಡು ಕಿವಿ ಮಾತು ಹೇಳಿದರೆ ಅದು ಅವರಿಗೊಂದು ಸಂದೇಶ ಆಗ್ತದೆ. ಅದನ್ನು ಸ್ವಲ್ಪ ಹೇಳ್ತೀರಾ? ನಾನು ವೇಷ ಮಾಡುವುದನ್ನು ಅವನು ನೋಡಿದರೆ ಅವನಿಗೆ ಆ ಗೀಟ್ ಎಲ್ಲ ಗೊತ್ತಾಗುತ್ತದೆ. ಚಿಟ್ಟಿ ಹಾಗೆ ಇಡುತ್ತೇನೆ ಅಂತ ಅದನ್ನು ನೋಡಬೇಕು, ಅದು ಅವನಿಗೆ ಗೊತ್ತಾಗುತ್ತದೆ. ಮತ್ತು ನಾನು ರಂಗಸ್ಥಳಕ್ಕೆ ಹೋಗುವಾಗ ಅವ ಬಂದು ನೋಡಬೇಕು, ಅಲ್ಲಿ ಹತ್ತಿರ ಕೂತು ನೋಡಬೇಕು, ನಾನು ಹೇಗೆ ಕುಣಿಯುತ್ತೇನೆ, ಹೇಗೆ ಮಾತಾಡ್ತೇನೆ ಅಂತ ಅದನ್ನು ನೋಡಬೇಕು. ನೋಡಿದರೆ ಅವನಿಗೆ ಬರ್ತದೆ, ಇಲ್ಲದಿದ್ದರೆ ಬರುವುದಿಲ್ಲ. ಚೌಕಿಯಲ್ಲಿ ಅವ ಕೂತುಕೊಂಡ್ರೆ ಅವನಿಗೆ ಎಂಥದೂ ಗೊತ್ತಾಗುವುದಿಲ್ಲ. ಇದ್ದುದರಲ್ಲೇ ಎಲ್ಲ ಸೌಂದರ್ಯವನ್ನು ಸೃಷ್ಟಿಸಿಕೊಳ್ಳುತ್ತಾರೆ ನಮ್ಮ ಜನಪದರು. ಹಿಡಿವ ಊರುಗೋಲು, ಕಡಿವ ಕುಡುಗೋಲು, ಕಡೆವ ಕಡೆಗೋಲು, ಜೋಡು ಮುಂತಾದವುಗಳೆಲ್ಲದರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕಲಾತ್ಮಕತೆ ಇದ್ದೇ ಇರುತ್ತದೆ. ಕೇವಲ ಅಡಿಕೆ ತುಂಡು ಮಾಡುವ ಉದ್ದೇಶಕ್ಕಷ್ಟೇ ಇರುವ ಅಡಿಕೆ ಕತ್ತರಿಯಲ್ಲೂ ಅದೆಷ್ಟು ವೈವಿಧ್ಯತೆ, ಅದೆಷ್ಟು ಸೊಗಸುಗಾರಿಕೆ, ಅದೆಷ್ಟು ರಸಿಕತನ ಇದೆ ಅನ್ನೋದನ್ನು ಈಗ ನಾವು ನೋಡೋಣ. ಮನುಷ್ಯ ಕಾಡು ಬಿಟ್ಟು ನಾಡು ಸೇರಿದಾಗಲೇ ನಾಗರಿಕ ಬದುಕು ಅವನದಾಯಿತು. ಮೈತುಂಬ ಎಲೆಯನ್ನು ನಾರನ್ನು ಹೊದ್ದು ಬೆಂಕಿಯಲ್ಲಿ ಮಾಂಸ ಬೇಯಿಸಿ ಬಾಯಿಗಿಡುವ ಕಾಲ ಹೋಗಿ ಅಡುಗೆಗೆ ಎಂದೇ ಒಲೆ ಹಚ್ಚಿ ಉಪ್ಪು ಖಾರ ಬೆರೆಸಿ ಇದು ಸ್ವಲ್ಪ ಅದು ಸ್ವಲ್ಪ ಎನ್ನುತ್ತಾ ಮಸಾಲೆಗಳ ರುಚಿ ಕಂಡುಕೊಂಡ. ನಂತರವಂತೂ ಅವನ ನಾಲಿಗೆ ಚಪಲ ಇನ್ನೂ ಹೆಚ್ಚಾಯಿತು. ಬಗೆ ಬಗೆಯಾಗಿ ಬೇಯಿಸಿ ತಿಂದು ಹೊಟ್ಟೆ ತುಂಬಿದ ನಂತರ ಉಂಡ ಬಾಯಿಗೆ ಏನನ್ನಾದರೂ ಎಸೆದುಕೊಳ್ಳುವ ಪದ್ಧತಿಯು ಆರಂಭವಾಗಿರಬೇಕು. ಆಗ ಎಲೆ ಅಡಿಕೆಗೆ ಸುಣ್ಣ ಬೆರೆಸಿ ಬಾಯಿ ತುಂಬ ರಂಗು ಬರಿಸಿಕೊಂಡು ಸಂತೃಪ್ತನಾಗುವ ಗೃಹಸ್ಥ ಹುಟ್ಟಿಕೊಂಡ. ನಾಲಿಗೆಗೆ ಹಿತವಾದ ರುಚಿ ಬಯಸಿದ ಹಾಗೆ ಕಣ್ಣಿಗೆ ಹಿತವಾದ ಬಣ್ಣ, ದೃಶ್ಯ, ಚಿತ್ರ, ಚಿತ್ತಾರಗಳನ್ನು ಆತ ದಿನಬಳಕೆಯ ವಸ್ತುಗಳ ಮೇಲೆ ಮೂಡಿಸತೊಡಗಿದ. ಅಡುಗೆ ಬೇಯಿಸುವ ಪಾತ್ರೆಯಿಂದ ಹಿಡಿದು ತಾಂಬೂಲ ಹಾಕಿಕೊಳ್ಳುವ ಅದಕ್ಕಾಗಿ ಉಪಯೋಗಿಸುವ ಸುಣ್ಣದ ಕಾಯಿ, ಅಡಿಕೆ ಕತ್ತರಿಗಳವರೆಗೂ ಅವನ ಕಲಾ ಸಿರಿವಂತಿಕೆಯನ್ನು ಕಾಣಬಹುದು. ಈಗ ಇಲ್ಲಿರುವ ವೈವಿಧ್ಯಮಯವಾದ ಅಡಿಕೆ ಕತ್ತರಿಗಳಲ್ಲಿ ಕಲಾವಿದ ತನ್ನ ನೈಪುಣ್ಯತೆಯನ್ನು ಮೆರೆದಿದ್ದಾನೆ, ಕಲೆಯನ್ನು ಬೆರೆಸಿದ್ದಾನೆ, ತನ್ನೊಳಗನ್ನು ತೆರೆದಿಟ್ಟಿದ್ದಾನೆ. ಬಗೆ ಬಗೆಯ ಆಕಾರದ, ಗಾತ್ರದ ಅಡಿಕೆ ಕತ್ತರಿಗಳ ಕಲಾವಂತಿಕೆಯನ್ನು ಕಂಡೇ ತೀರಬೇಕಲ್ಲದೆ ಬಣ್ಣಿಸಲು ಸಾಧ್ಯವಿಲ್ಲ. ಈ ಕತ್ತರಿಗಳಲ್ಲಿ ಕಲಾವಿದ ಗಂಡು ಬೇರಂಡವನ್ನು ಕಂಡಿದ್ದಾನೆ, ತಾಯಿ ಮಗುವನ್ನಲ್ಲದೆ ಪ್ರೇಮಿಗಳನ್ನೂ ಚಿತ್ರಿಸಿದ್ದಾನೆ. ಗಿಳಿ, ಜಿಂಕೆ, ಹಕ್ಕಿ ಚಿತ್ರಿಸಲಾಗದ ವಸ್ತುವೇ ಇಲ್ಲವೆನ್ನಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ ಜನಪದರದು ಚಿತ್ರ, ಐಚಿತ್ರ ತುಂಬಿದ ಬದುಕು, ಸೊಗಸು ಕೌಶಲ್ಯ ತುಂಬಿದ ಜೀವನ. ಉಡುವ ಬಟ್ಟೆ, ಹಾಸುವ ಹಾಸು, ಒದೆವ ಒದಿಕೆ, ಪೂಜಿಸುವ ದೇವರು, ಕೊನೆಗೆ ಬಳಸುವ ವಸ್ತುಗಳೆಲ್ಲ ವಿಶಿಷ್ಟವಾದವು. ಅಪರೂಪದ, ಅಮೂಲ್ಯವಾದ ಇಂತಹ ವಸ್ತುಗಳು ಇತ್ತೀಚೆಗೆ ಕಣ್ಮರೆಯಾಗುತ್ತಿವೆ. ತಮ್ಮ ಕಲಾ ಪ್ರತಿಭೆಯನ್ನು ಧಾರೆ ಎರೆದು ಸಹಸ್ರಾರು ವರ್ಷಗಳ ಕಾಲ ನಮ್ಮ ಸಂಸ್ಕೃತಿಯನ್ನು ಸುಂದರಗೊಳಿಸಿದ ಪೂರ್ವಜರ ಮತ್ತು ಅವರ ಸಾಧನೆಯ ಸಂಪತ್ತು ಇದು. ಕಸರತ್ತುಗಳನ್ನು ಸುಲಭವಾಗಿ ಕಲಿಯಲು ಸಾಧ್ಯವಿಲ್ಲ. ಸಾಧನೆ ಬೇಕು. ಸಾಧನೆಯ ಜೊತೆಯಲ್ಲಿ ಪರಿಶ್ರಮವೂ ಬೇಕು. ಕೆಲವು ಕಸರತ್ತುಗಳಂತೆ ಕಂಡರೂ ಕಲೆಯೂ ಆಗಿ ರೂಪುಗೊಂಡಿದೆ. ಅಂತಹ ಕಲೆಗಳಲ್ಲಿ ದಟ್ಟಿ ಕುಣಿತವೂ ಒಂದು. ಈ ದಟ್ಟಿ ಕುಣಿತವನ್ನು ನೋಡಲು ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ವಡೇರಹಟ್ಟಿಗೆ ಹೋಗೋಣ.
ಗ್ರಾಮೀಣರ ಚೈತನ್ಯದ ಚಿಲುಮೆಗಳಾದ ವಿಶಿಷ್ಟ ಜನಪದ ಕಲೆಗಳು ನವನಾಗರಿಕತೆಯ ಅಬ್ಬರದ ಬಿರುಗಾಳಿಯಲ್ಲಿ ನಶಿಸಿ ಹೋಗದಂತೆ ತಡೆಯಲು ಯುವಕರಿಗೆ ಉತ್ಸಾಹ ತುಂಬಿ ಉತ್ತೇಜಿಸಬೇಕಾಗಿದೆ. ಆದಷ್ಟು ಮಟ್ಟಿಗೆ ಇಂತಹ ಕಲೆಗಳನ್ನು ರಕ್ಷಿಸಲು, ಯುವಕರಲ್ಲಿ ಚೈತನ್ಯವನ್ನು ತುಂಬಲು, ಅವರ ಕಲಾ ಪ್ರೌಢಿಮೆಯನ್ನು ಮೆಚ್ಚಿ ಪ್ರೋತ್ಸಾಹಿಸಬೇಕಾದ್ದು ಅತ್ಯವಶ್ಯಕ. ಸುಮಾರು 16ನೇ ಶತಮಾನದಿಂದಲೂ ಪ್ರಚಲಿತವಿರುವ ದಟ್ಟಿ ಕುಣಿತದ ಕಲೆಯನ್ನು ಮೊದಲಿಗೆ ಜಾತ್ರೆಗಳನ್ನು ಬಿಟ್ಟರೆ ಬೇರೆಲ್ಲಿಯೂ ಪ್ರದರ್ಶಿಸುತ್ತಿರಲಿಲ್ಲವಂತೆ. ಈಗ ಈ ಕಲೆ ಸಾರ್ವತ್ರಿಕ ವ್ಯಾಪ್ತಿಯನ್ನು ಪಡೆದು ಬೆಳಕಿಗೆ ಬಂದಿದೆ. ಅದಕ್ಕೆ ಕಾರಣ ಧಾರ್ಮಿಕ ಆಚರಣೆಯ ಜೊತೆಯಲ್ಲೇ ಬೆಳೆದು ಬಂದ ಸಾಹಸಮಯ ಹಾಗೂ ಚಮತ್ಕಾರಿಕ ಕಸರತ್ತುಗಳಿಂದ. ಬುದ್ಧಿವಂತರಾದ ಇವರು ಜನಾಕರ್ಷಣೆಯ ಸಲುವಾಗಿ ಧಾರ್ಮಿಕ ಆಚರಣೆಯ ಕಲೆಯಲ್ಲಿ ಈ ಕಸರತ್ತುಗಳನ್ನು ಸೇರಿಸಿಕೊಂಡಿದ್ದರಿಂದ ಇಂದು ದಟ್ಟಿ ಕುಣಿತ ಕರ್ನಾಟಕದಲ್ಲೇ ಏಕೈಕ ವಿಶಿಷ್ಟ ಕಲೆಯಾಗಿ ಉಳಿದುಕೊಂಡಿದೆ. ಶಕ್ತಿ ದೇವತೆಯಿಂದ ರಾಕ್ಷಸರು ಸಂಹರಿಸಲ್ಪಟ್ಟ ನಂತರ ಆಕೆಯ ಉಗ್ರತೆಯನ್ನು ಶಾಂತ ಮಾಡುವ ಭಕ್ತರು ಈ ದಟ್ಟಿ ನೃತ್ಯವನ್ನು ಮಾಡಿದರಂತೆ. ಕಲಾತ್ಮಕ ಶಕ್ತಿ ಹಾಗೂ ಯುಕ್ತಿ ಪ್ರದರ್ಶನ ಎರಡೂ ಮೇಳೈಸಿರುವ ಈ ಕುಣಿತ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಕಂಡುಬರುತ್ತದೆ. ಇದನ್ನು ಆಳು ಮಕ್ಕಳ ಕಲೆ ಎಂದೂ ಕರೆಯುತ್ತಾರೆ.
ಜನಪದರದ್ದು ತೆರೆದ ಮನಸ್ಸು, ಯಾವುದರಲ್ಲೂ ಮುಚ್ಚುಮರೆ ಇಲ್ಲ. ಇದ್ದುದನ್ನು ಇದ್ದ ಹಾಗೆ ನೇರವಾಗಿ ಹೇಳುವ ಸ್ವಭಾವದವರು. ಮುತ್ತು ಮಾರಲು ಬರುವ ಮರಿಶೆಟ್ಟಿ ಮತ್ತು ಹೆಣ್ಣೊಬ್ಬಳ ನಡುವೆ ನಡೆಯುವ ಮಾತಿನ ಈ ಚೆಲುವ ನೋಡಿ. ಇಂತಹ ಸೌಂದರ್ಯಭರಿತ ಚೆಲುವಿನ ಹಾಡನ್ನು ಹಾಡಿದ್ದಾರೆ ಧಾರವಾಡದ ಶ್ರೀಮತಿ ಜಯಶ್ರೀ ಗುತ್ತಲ್ ಅವರು. ಮುತ್ತು ಮಾರುತ ಬಂದ ಮುತ್ತೂರ ಮರಿಶೆಟ್ಟಿ, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೋಲ್, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೋಲ್. ಮುತ್ತು ಮಾರುತ ಬಂದ ಮುತ್ತೂರ ಮರಿಶೆಟ್ಟಿ, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೋಲ್, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೊಲೆ. ಮುತ್ತಾನೆ ಕೊಳ್ಳಾಕೆ ಅತ್ತಿಲ್ಲ ಮಾವಿಲ್ಲ, ಮುತ್ತಾನೆ ಕೊಳ್ಳಾಕೆ ಅತ್ತಿಲ್ಲ ಮಾವಿಲ್ಲ, ಮುತ್ತಿನ ಗಂಡ ಮನೆಲಿಲ್ಲ, ಮುತ್ತಿನ ಗಂಡ ಮನೆಲಿಲ್ಲ ಎಲೆ ಶೆಟ್ಟಿ, ನಾ ಮುತ್ತು ಕೊಳ್ಳುವ ಬಗೆಗೆ, ನಾ ಮುತ್ತು ಕೊಳ್ಳುವ ಬಗೆಗೆ. ಮುತ್ತು ಮಾರುತ ಬಂದ ಮುತ್ತೂರ ಮರಿಶೆಟ್ಟಿ, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೋಲ್, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೊಲೆ. ಮುತ್ತಾನೆ ಕೊಳ್ಳಾಕೆ ಅತ್ಯಾಕೆ ಮಾವ್ಯಾಕೆ, ಮುತ್ತಾನೆ ಕೊಳ್ಳಾಕೆ ಅತ್ಯಾಕೆ ಮಾವ್ಯಾಕೆ, ಮುತ್ತಿನ ಗಂಡ ಮನೆಲ್ಯಾಕೆ, ಮುತ್ತಿನ ಗಂಡ ಮನೆಲ್ಯಾಕೆ ಎಲೆ ಹೆಣ್ಣೆ, ನಾ ಮುತ್ತು ಕೊಳ್ಳುವ ಬಗೆಗೆ, ನಾ ಮುತ್ತು ಕೊಳ್ಳುವ ಬಗೆಗೆ. ಮುತ್ತು ಮಾರುತ ಬಂದ ಮುತ್ತೂರ ಮರಿಶೆಟ್ಟಿ, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೋಲ್, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೋಲ್, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೋಲ್. ನೀರನ್ನು ಕೊಡುವಾಕೆ ಅತ್ತಿಲ್ಲ ಮಾವಿಲ್ಲ, ನೀರನ್ನು ಕೊಡುವಾಕೆ ಅತ್ತಿಲ್ಲ ಮಾವಿಲ್ಲ, ಚಿಕ್ಕ ಮೈದರಸು ಮನೆಲಿಲ್ಲ, ಚಿಕ್ಕ ಮೈದರಸು ಮನೆಲಿಲ್ಲ ಎಲೆ ಶೆಟ್ಟಿ, ಹೋಗಯ್ಯ ಹರಿಯೋ ಜಲದಿಗೆ, ಹೋಗಯ್ಯ ಹರಿಯೋ ಜಲದಿಗೆ. ಮುತ್ತು ಮಾರುತ ಬಂದ ಮುತ್ತೂರ ಮರಿಶೆಟ್ಟಿ, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೋಲ್, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೊಲೆ. ಕೊರಗದಿರು ಹೆಣ್ಣೆ ಬಳಲದಿರು ಹೆಣ್ಣೆ, ಕೊರಗದಿರು ಹೆಣ್ಣೆ ಬಳಲದಿರು ಹೆಣ್ಣೆ, ಹೆರರ ಹೆಣ್ಣ ಸಂಗ ತೊರೆದೇನು, ಹೆರರ ಹೆಣ್ಣ ಸಂಗ ತೊರೆದೇನು ಎಲೆ ಜಾಣೆ, ನುಡಿಕೊಟ್ಟು ಮೀರಿ ನಡೆಯೇನು, ನುಡಿಕೊಟ್ಟು ಮೀರಿ ನಡೆಯೇನು. ಮುತ್ತು ಮಾರುತ ಬಂದ ಮುತ್ತೂರ ಮರಿಶೆಟ್ಟಿ, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೋಲ್, ಮುತ್ತು ಕೊಳ್ಳುವ ಬಾಲೆ ಕರೆದಾನ್ ಕೊಲೆ ಕೋಲ್, ಕರೆದಾನ್ ಕೊಲೆ ಕೋಲ್, ಕರೆದಾನ್ ಕೊಲೆ ಕೋಲ್, ಕರೆದಾನ್ ಕೊಲೆ ಕೋಲೆ, ಕರೆದಾನ್ ಕೊಲೆ. ತಂದನಾನ ತಾನ ತಂದನಾನ. ಮುಂದಿನ ವಾರ ಮತ್ತೆ ನಾವು ನೀವು. ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತನ್ನನಾನನ ತಾನ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿ
ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ತಂದನಾನತ